ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಕಳಸ ತಾಲೂಕು ವತಿಯಿಂದ ಶ್ರೀ ಸಾಯಿ ಮಂದಿರ ಕಳಸ ಆವರಣದಲ್ಲಿ ನಡೆದ ಸಂಕ್ರಾಂತಿ ಸಂಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಬಿ ರಾಜಲಕ್ಷ್ಮಿ ಜೋಶಿ ಶ್ರೀ ಕ್ಷೇತ್ರ ಹೊರನಾಡು ಇವರು ನೆರವೇರಿಸಿ ಮಾತನಾಡಿದರು. ಚೆನ್ನಾಗಿ ವಿಸ್ತರಣೆಯಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾನೇನು ಹೇಳೋದಕ್ಕೆ ನೋಡಿಲ್ಲ. ಅಂದ್ರೆ ನಮ್ಮ ಭಾರತದಲ್ಲಿ ಪ್ರತಿ ತಿಂಗಳು ಹಬ್ಬ, ಇಡೀ ರಾಜ್ಯ ದೇಶಾದ್ಯಂತ ಎಲ್ಲ ಕಮ್ಯುನಿಟಿಯವರಿಗೂ ಜಾತಿ ಭೇದ ಇಲ್ಲದೆ ಎಲ್ರಿಗೂ ಹಬ್ಬ ಹರಿದಿನಗಳು ಮಾತ್ರ ಜಾಸ್ತಿ. ಈ ತರ ಯಾವ ಹೊರ ದೇಶಗಳಲ್ಲಿ ಈ ತರ ಹಬ್ಬಗಳನ್ನು ಆಚರಣೆ ಮಾಡೋದಿಲ್ಲ. ನಾನಂತೂ ಹೇಳ್ತಿರ್ತೀನಿ, ಅದ್ರಾಗೂ ನಮ್ಮನೇಲಂತೂ ನಮ್ಮ ಪ್ರತಿ ತಿಂಗಳಲ್ಲಿ 1-2-3 ಹಬ್ಬ ಇರುತ್ತೆ. ಹಬ್ಬ ಇಲ್ಲದೆ ವರ್ಷದ ತಿಂಗಳೇ ಇಲ್ಲ. ಹಾಗೆ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳನ್ನು ಯಾಕೆ ಮಾಡ್ತಿದ್ರು ಅಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ ಈ ಹಬ್ಬ ಹರಿದಿನಗಳನ್ನು ಮಾಡ್ತಿರೋದು. ಇನ್ನೊಂದು, ಪ್ರತಿನಿತ್ಯ ಒಂದೇ ತರ ನಮ್ಮ ಜೀವನ ಸಾಕ್ತಾ ಇರುವಾಗ ಎಂಟರ್ಟೈನ್ಮೆಂಟ್ ಈಗಿನಾಗೆ ಮೊಬೈಲು, ಟಿವಿ ಅಥವಾ ಹೊರಗಡೆ ತಿರುಗಾಟ ಏನಿರ್ಲಿಲ್ಲ. ಮನೆಯಲ್ಲೇ ಇರ್ತಿದ್ರು, ಸಂಸಾರ ನಡೆಸ್ಕೊಂಡು, ಏನೋ ಕೃಷಿ ಆದ್ರೆ ಕೃಷಿಯವರು ಕೆಲಸ ಮಾಡ್ಕೊಂಡು ಮನೆ ಒಳಗೆ ಇರ್ತಿದ್ರು. ಊರಲ್ಲಿ ಏನೋ ಒಂದು ಜಾತ್ರಾ ಮಹೋತ್ಸವ ಆಗ್ತಿತ್ತು. ಈ ತರ ಹಬ್ಬ ಹರಿದಿನಗಳನ್ನ ಯಾಕೆ ಹಮ್ಮಿಕೊಂಡು ಅಂದ್ರೆ ಬಹುಶಃ ಈ ತರ ಎಲ್ಲರೂ ಸೇರ್ಕೊಂಡು ಒಬ್ಬರ ಮನೆಗೆ ಒಬ್ರು ಹೋಗೋದು. ಈ ಸಂಕ್ರಾಂತಿ ಹಬ್ಬದ ವಿಶೇಷ ಹೇಳಿದ್ರು, ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಹೇಳೋದು. ಇಲ್ಲ, ನಾವ್ ಯಾಕೆ ದಿನನಿತ್ಯ ಒಬ್ರ ಮನೆಗೆ ಒಬ್ರು ಹೋಗ್ತೀವಿ? ಸುಮ್ನೆ ಹೋಗೋದಿಲ್ಲ ಅಲ್ವಾ? ಈ ಒಂದು ಕಾರಣದಿಂದ ಹೋಗ್ತಾ ಇರ್ತೀವಿ. ಇನ್ನೊಂದು, ಮಕ್ಕಳನ್ನು ಕಳಿಸ್ತಿದ್ರು ಎಳ್ಳು ಬೀರೋಕೆ ಅಂತ. ನಂಗೆ ಗೊತ್ತಿದ್ದಂಗೆ ಕಳಸಾಪೇಟೆಯಲ್ಲಿ ಮೇಲಿಂದ ಕೆಳವರೆಗೆ ಎಷ್ಟು ಮಕ್ಕಳು ಈ 20 ವರ್ಷದ ಹಿಂದೆ ಎಳ್ಳು ಬೀರ್ತಿದ್ರು. ಅದು ಏನ್ ಸಂಭ್ರಮ ಅಂದ್ರೆ, ಉದ್ದ ಲಂಗ ಹಾಕೊಂಡೆ, ಉದ್ದ ಜಡೆ ಹಾಕೊಂಡೆ, ಒಬ್ರು ಜೊತೆಗೆ ಕಬ್ಬು, ಬಾಳೆಹಣ್ಣು, ಎಳ್ಳು ಎಲ್ಲ ಇಟ್ಕೊಳಕ್ ಒಂದ್ ಜನ, ಅವ್ರಿಗೆ ಪುಟ್ ಮಕ್ಕಳಲ್ವಾ. ಹಾಗೆ ಜೊತೆಗೆ ಬಂದು ಪ್ರತಿಯೊಬ್ರು ಮನೆಗೆ ಹೋಗಿ ಎಳ್ಳು ಬೀರ್ಬಿಟ್ಟು ಆ ಮಕ್ಳಿಗೊಂದು ಸಂಸ್ಕಾರ, ಆ ಮಕ್ಕಳಿಗೊಂದು ಹಬ್ಬದ ಆಚರಣೆಯ ರೀತಿ ನೀತಿಯನ್ನು ಹೇಳ್ತಿದ್ರು. ಈಗ ಎಲ್ಲಿ ಎಲ್ಲರ ಮನೇಲಿ ಒಂದೊಂದೇ ಮಕ್ಕಳು, ಅದು ಎಲ್ಲೋ ಹೊರಗಡೆ ಓದ್ತಾ ಇರ್ತಾರೆ. ಹಳ್ಳಿಗಳಲ್ಲಂತೂ ಹಬ್ಬಗಳು ಮಾಡೋಂಗಿಲ್ಲ. ನಮ್ಮ ಮನೇಲೆ ಸಾಕ್ಷಿ, ನಾ ಪ್ರತಿ ವರ್ಷ ಹೆಣ್ಮಕ್ಳನ್ನ ಕಳಿಸ್ತಿದ್ದೆ ಎಳ್ಬಿರೋದಕ್ಕೆ ಅಂತ. ಈಗ ನಮ್ಮನೆ ಹೆಣ್ಮಕ್ಳು ಹೊರಗಡೆ ಓದಕ್ಕೆ ಹೋಗಿ ಆಗಿದೆ. ಯಾರನ್ನ ಕಳ್ಸೋದು, ನಾವೇ ಬರ್ಬೇಕಷ್ಟೇ ಎಳ್ಬಿರೋದು ಅಂತ. ಸಂಕ್ರಾಂತಿ ಹಬ್ಬ ಬಂತು ಅಂತೆ ನಮ್ಮ ಅತ್ತೆ ಅಂತೂ 15 ದಿವಸದಿಂದ ಶುರು ಮಾಡೋದು. ಎಳ್ಳು ಮಾಡ್ಬೇಕು, ಎಳ್ಳು ತರಿಸು, ಕಬ್ಬು ತರಿಸು, ಹೀಗೆ. ಅವ್ರು ನಮ್ಮ ಹಿರಿಯರು ಕೂಡ ನಮ್ಗೆ ಆ ಮಾಹಿತಿಯನ್ನು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ರು, ಎಷ್ಟು ಚೆನ್ನಾಗಿ ನಾವು ಹಬ್ಬ ಹರಿದಿನಗಳನ್ನು ಮಾಡ್ತಿದ್ವಿ. ಇವಾಗ ಏನಾಗಿದೆ ಅಂದ್ರೆ ಪೇಟೆಲಂತೂ ಇಲ್ವೇ ಇಲ್ಲ ಬಿಡಿ, ಎಲ್ಲ ಸ್ವಿಗ್ಗಿ ಇಲ್ಲ ಹೋಟೆಲ್ ಹಬ್ಬ ಹುಣ್ಣಿಮೆ ಅಂದ್ರೆ ಪ್ರತಿ ವಾರದಲ್ಲಿ. ಶ್ರೀ ಕೆ ಬಾಲಕೃಷ್ಣ ಭಟ್ ಮಾಲೀಕರು ಶ್ರೀ ಅನ್ನಪೂರ್ಣೇಶ್ವರಿ ಮೋಟಾರ್ಸ್ ಕಳಸ ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ಫೋನ್ ಮಾಡಿರ್ತೀನಿ, ರಜಕ ಇದೊಂದು ಹೀಗೆ ಉಂಟು, ಚೂರು ಸೇರ್ಕೊಬೇಕು ಅಂದ ತಕ್ಷಣನೇ ಅವ್ರಿಗೆ ಬರೋಕ್ಕಾಗಲ್ಲ, ಅವರ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಹೇಳ್ತಾರೆ. HR ಪಾಂಡುರಂಗ ಜಿಲ್ಲಾ ಸಂಚಾಲಕರು ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಸಮಾರಂಭದಲ್ಲಿ ಮಾತನಾಡಿದರು. ಭೀಷ್ಮಾಚಾರ್ಯರು ತನ್ನ ಮೊಮ್ಮಗ ಅರ್ಜುನನ ಬಾಣಗಳಿಂದ ಕತಿಗೊಂಡಿದ್ರು ಸಮೇತ ಮರಣ ಹೊಂದದೆ ಇವತ್ತು ಮಕರ ಸಂಕ್ರಾಂತಿ ಸೂರ್ಯನಾರಾಯಣ ತನ್ನ ಪದವನ್ನು ಬದಲಾಯಿಸಿದಂತ ಶುಭಗಳಿಗೆ ಕಾದ್ಕೊಂಡು ಇವತ್ತು ಅವರು ಪ್ರಾಣವನ್ನ ಅರ್ಪಿಸಿದಂತ ದಿನ ಈ ಪುಣ್ಯ ದಿನ. ಅನಂತರ ಮೂರನೇದು, ಬಹುಮುಖ್ಯವಾಗಿ ನಿಸರ್ಗವನ್ನ ಪೂಜಿಸತಕ್ಕಂತ ರೈತ ಬಾಂಧವರು ಎಲ್ಲರೂ ಕೂಡ ತಮ್ಮ ಒಂದು ಕಾಳು ಮನೆ. ಶ್ರೀಮತಿ ಮಮತಾಜ್ ಬೇಗಂ ಅಧ್ಯಕ್ಷರು ಮಹಿಳಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ತಾಲೂಕು ಇವರು ಸಂಕ್ರಾಂತಿ ಸಂಜೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಲ್ಪ ಮೋಟಮ್ಮವ್ರ ಹತ್ರ ಇವರು ನಾಯನವ್ರ ಹತ್ರ ಹೇಳ್ಬಿಟ್ಟು ನಮ್ಗೆ ಅದೊಂದು ಕೊಡ್ಸಿದ್ರೆ ಏನಾದ್ರು ಅದಕ್ಕೊಂದು ರಿನಿವೇಶನ್ ಎಲ್ಲ ಮಾಡ್ಕೊಂಡು ಒಂದು ನಾವು ಏನಂದ್ರೆ ಕನ್ನಡ ಭವನ ಮಾಡಿದ್ರೆ ನಾವು ಅದರಲ್ಲಿ ಒಂದು ಗ್ರಂಥಾಲಯ, ಒಳ್ಳೆ ಒಂದು ಗ್ರಂಥಾಲಯ ಮಾಡಿದ್ವಿ. ಯಾಕಂದ್ರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಉದ್ದೇಶ ಏನಂದ್ರೆ ಓದ್ಬೇಕು, ಬರಿಬೇಕು, ಜ್ಞಾನಾರ್ಜನ ಆಗ್ಬೇಕು. ಇದೇ ಮೊದಲನೇ ಉದ್ದೇಶ ನಮ್ದು. ಕನ್ನಡದ ಅಸ್ಮಿತೆ, ಕನ್ನಡಕ್ಕೋಸ್ಕರ ನಮ್ಮ ಮನಸ್ಸುಗಳು ತೆರೆದಿಟ್ಕೋಬೇಕು, ಇದು ಇರುವಂತದ್ದು. ಹಾಗಿರೋದ್ರಿಂದ ಇಲ್ಲಿ ಒಳ್ಳೆ ವಾತಾವರಣ ಈಗ ಸೃಷ್ಟಿಯಾಗಿದೆ. ಮತ್ತೆ ಇನ್ ಕೆಲವರು ನಾವು ಹೇಳ್ಕೊಳೆ ನಮ್ಗೊಂದು ಭಾಷಣ ಮಾಡಕ್ ಬರಲ್ವಲ್ಲ ಅಂತ ಹೇಳೋದು, ಅದೊಂದು ಎಲ್ಲರೂ ಹೇಳೋದು. ನನಗೂ ಭಾಷಣ ಮಾಡಕ್ ಬರ್ತಿರ್ಲಿಲ್ಲ. ನಮ್ಮ ಅತ್ತಿಗೆ ಅವರು ಜೇಸಿನಲ್ಲಿ ಮಾತು